ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾನೀಗ ತುಮಕೂರು ತಾಲೂಕಿನ ದೊಡ್ಡ ಸಾರಂಗಿಲಿದ್ದೀನಿ. ದೊಡ್ಡ ಸಾರಂಗಿ ಈಗಾಗಲೇ ಸಾಕಷ್ಟು ಬಾರಿ ನಾನು ಭೇಟಿ ನೀಡಿದ್ದೀನಿ. ಇಲ್ಲಿ ಲಕ್ಷ್ಮೀ ದೇವಿ ಅಮ್ಮನವರು ಹಾಗೆ ಕುಮಟರಾಮ ದೇವರನ್ನ ಏನು ಒಂದು ಜಾತ್ರೆ ನಡೀತಾ ಇತ್ತು, ಆ ಕಾರಣಕ್ಕಾಗಿ ಬಂದಿದ್ದೆ. ಆದರೆ ಅಗಳಕುಪ್ಪೆ ಕುಮಟರಾಮನ ಮೂಲ ನೆಲೆ ಆಗಿರ್ತಕ್ಕಂಥದ್ದೇ ದೊಡ್ಡ ಸಾರಂಗಿ ಅನ್ನೋ ವಿಷಯವನ್ನು ಈಗ ನಾನೇ ಸ್ನೇಹಿತರಾದ ಮುತ್ತು ಅವರಿಂದ ತಿಳ್ಕೊಂಡೆ. ಹಾಗಾಗಿ ಅವರು ಕರ್ಕೊಂಡು ಬಂದರು ಈ ಒಂದು ರಾತ್ರಿಯಲ್ಲಿ. ಬರೀ ಅಣ್ಣ, ನಮ್ಮಲ್ಲಿ ಮೂಲ ಕುಮಾರರಾಮನೇ ಕುಮಟರಾಮ ನಮ್ಮ ದೇವರು, ತೋರಿಸ್ಕೊಡ್ತೀನಿ ಅಂತ. ಬನ್ನಿ, ಆ ದೇವರನ್ನು ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಇದೇ ಕುಮಟರಾಮ ದೇವರು. ಈಗ ಈ ದೊಡ್ಡ ಸಾರಂಗಿಯ ಕುಮಟರಾಮ ದೇವರು ಅಗಳಕುಪ್ಪೆಯಲ್ಲಿ ನೆಲೆಗೊಂಡಿದ್ದಾನೆ. ಅಲ್ಲಿ 2 ದೇವಸ್ಥಾನಗಳನ್ನು ಕಟ್ಕೊಂಡು ಈಗ 3ನೇ ದೇವಸ್ಥಾನ ರೆಡಿ ಆಗುತ್ತಿರುವಂಥದ್ದು. ಇದು ದೊಡ್ಡ ಸಾರಂಗಿಯಲ್ಲಿರುವ ಕುಮಾರರಾಮ. ಬನ್ನಿ, ಈ ಸ್ಥಳೀಯರನ್ನು ಮಾತಾಡಿಸ್ತೀನಿ. ಸರ್, ಇದು ಏನು ದೇವರ ಹೆಸರು? ಇದು ಕುಮಟರಾಮ ಅಂತ ಹೇಳಿ. ಹ್ಞೂ ರೀ. ಇದು ದೊಡ್ಡ ಸಾರಂಗಿ ಪಾಳ್ಯದಲ್ಲಿದೆ. ಇದರ ಮೂಲ ಸ್ಥಾನ ಇಲ್ಲೇ. ಇದು ಅಗಲುಪ್ಪೆಯಲ್ಲಿರೋದು. ಅದು ಅಲ್ಲಿ ನಾವು ತಗೊಂಡೋಗಿ ಇದು ಮಾಡ್ಕೊಂಡ್ರಂಥ ದೇವರು. ಅದನ್ನ ಜಾತ್ರೆಗಳಲ್ಲೆಲ್ಲ ಇದು ಮಾಡೋದು, ಇಂಪ್ರೂವ್ಮೆಂಟ್ಸ್ ಮಾಡಿ ಜಾತ್ರೆಗಳಲ್ಲಿ ಬರುತ್ತೆ ಆ ದೇವರು. ಇದು ನಮ್ಮದು ಇಲ್ಲೇ ನಮ್ಮ ಊರಿನಲ್ಲಿ ಎಲ್ಲ ಮೆರವಣಿಗೆಗೆ ಮತ್ತು ಹಬ್ಬಗಳಲ್ಲೆಲ್ಲ ಅದನ್ನ ಇಲ್ಲೇ ಮೆರವಣಿಗೆ ಮಾಡ್ಕೊಂಡು ನಾವು ಇಲ್ಲೇ ಪೂಜೆ ಮಾಡ್ಕೊಂಡಿದ್ದೀವಿ. ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ? ಇದು ನಮ್ಮ ಸುಮಾರು ನಮ್ಮ ತಾತವ್ರ ಕಾಲದಿಂದೆಲ್ಲ ಮಾಡ್ಕೊಂಡು ಹೋಗಿ ಬರ್ತಾ ಇರೋದು. ಇದು ತಲೆಮಾರುಗಳಿಂದ ಮಾಡ್ಕೊಂಡು ಬಂದಿರೋದು. ಈಗ ನಾವು ಅದನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದೀವಿ. ಕುಮಟರಾಮ ಅಂದ್ರೆ ಯಾರಂತ ಗೊತ್ತಾಯ್ತಾ ನಿಮ್ಗೆ? ಕುಮಾರರಾಮ ಅಂದ್ರೆ ಯಾರಂತ ಗೊತ್ತಾಯ್ತಾ? ನಮಗ್ ತಿಳಿದಂಗೆ ಕುಮಟದ ದುರ್ಗದಲ್ಲಿ ಇರೋದು ಅದು ಮೊದಲನೇದು. ಇದು 2ನೇ ಸ್ಥಾನ ಇದು ಅಂತ ನಾವು ಇದು ಮಾಡ್ಕೊಂತ ಇದ್ದೀವಿ. ತಂದೆ ತಾಯಿ ಹೆಸರೇನು ನೀವು ಹೇಳ್ರಿ? ಅದು ಗೊತ್ತಿಲ್ಲ. ಆ ತಂದೆ ತಾಯಿ ಹೆಸರು ಬಗ್ಗೆ ಹೇಳ್ರಿ. ತಂದೆ ಕಂಪಿಲರಾಯ ಅಂತ, ತಾಯಿ ಹರಿಯಮ್ಮ ಅಂತ. ಇಲ್ಲಿ ಏನು ಆ ಥರದ ಕುರುಗಳಿದಾವ ತಾಯಿನ ಪೂಜೆ ಮಾಡುವಂಥದ್ದು? ಯಾಕಂದ್ರೆ ದೊಡ್ಡ ಪಾಲಹಳ್ಳಿಲಿ ಮಾಡ್ತಾರೆ, ಹರಿಯಮ್ಮ ಅಂತಂದೇಳಿನೇ ಮಾಡ್ತಾರೆ. ಇಲ್ಲಿ ಆ ಥರದ್ದು ಯಾವುದಿಲ್ಲ. ಈ ತಂದೆ ತಾಯಿ ಪೂಜೆ ಮಾಡೋ ಅಂತದ್ದೇನಿಲ್ಲ. ಮೂಲ ಕುಮಟರಾಮ ಆಗಿರೋದ್ರಿಂದ ಅವನೇ ಮನೆ ದೇವರು ಅನ್ಕೊಂಡು ಎಲ್ಲಾ ಕ್ಯಾಸ್ಟ್ಗಳು ಸಹ ಇವನ್ನೇ ಮನೆ ದೇವರು ಅನ್ಕೊಂಡು ಪೂಜೆ ಮಾಡ್ಕೊಂಡು. ಈಗ ಇಲ್ಲಿ ಪೂಜೆ ಮಾಡ್ತಕ್ಕಂಥ ಸಮುದಾಯ ಯಾವ್ದ್ರಿ? ನಾಯಕರ ಸಮುದಾಯ. ಬೆಳಗ್ಗೆ ಯಾವ್ದು? ಬೆಳಗ್ಗೆ ಯಾವ್ದ್ರಿ? ಮೀನುಗ್ಲರ್ ಅಂತ. ಮೀನುಗ್ಲರ್ ಅವ್ರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಅಗಳಕುಪ್ಪೆಯಲ್ಲಿ ಮಾಡೋದು ಅವರು ನಾಯಕ ಸಮುದಾಯ ಇದ್ದಾರೆ. ಹೌದು. ಅವ್ರಿಗೆ ಇಲ್ಲಿ ಜನರು ಒಕ್ಕಲಿದ್ದಾರೆ. ಇದು ಎಷ್ಟು ಊರವರು ಒಕ್ಕಲಿದ್ದಾರೆ ಈ ದೇವರಿಗೆ? ಪ್ರತಿಯೊಬ್ರು ಒಕ್ಕಲೇ ಬ್ರದರ್. ಒಂದು 100% ಅಲ್ಲಿ 80% ಪೂರ್ತಿ ಕುಮಟರಾಮನ ಒಕ್ಕಲೇ ಇಲ್ಲಿರೋದು. ಎಲ್ಲ ಜಾತಿಯವರು ಜಾತಿಯವರು ಇದ್ದಾರೆ. ಹಾಗಾದ್ರೆ ವರ್ಷದಾಗ ಎಷ್ಟು ಜಾತ್ರೆ ಮಾಡ್ತೀರಿ? ಉತ್ಸವ ಆ ಥರ ಏನು ಮಾಡ್ತೀರಿ? ಅಂದ್ರೆ ಇಲ್ಲಿ ಉತ್ಸವ ಎಲ್ಲ ಯಾರು ಮಾಡಲ್ಲ. ಸೊ ಇಲ್ಲಿಂದ ಅಗಳಕುಪ್ಪೆಗೆ ಹೋಗಿರೋದ್ರಿಂದ ದೇವರು ಅದೇ ದೇವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಜಾತ್ರೆ ಅಂತ ಮಾಡ್ತಾ ಇದ್ದೀವಿ. ಕೇಳಿದ್ರಲ್ಲ ಸ್ನೇಹಿತರೆ, ದೊಡ್ಡ ಸಾರಂಗಿಯಲ್ಲಿ ಇರ್ತಕ್ಕಂಥ ಮೂಲ ಕುಮಟರಾಮನ ದೇವಸ್ಥಾನದ ಇತಿಹಾಸವನ್ನು. ಈ ದೇವಸ್ಥಾನ ಈ ಜನರಿಂದ ಇನ್ನೊಂದಿಷ್ಟು ಬೆಳಕಿಗೆ ಬರಬೇಕು, ಇಲ್ಲೂ ಕೂಡ ಆರಾಧನೆಗಳು ಆಗಬೇಕಂತ ನಾನು ಕೂಡ ಆ ಕುಮಾರರಾಮನಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.